ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ 20 ಮತ್ತು 21ರ ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಒಳ್ಳೆ ಜೋಶೊಂದಿಗೆ ಮತ್ತು ಒಳ್ಳೆ ಪ್ರಶ್ನೆಯೊಂದಿಗೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಕರೆಂಟ್ ಅಫೇರ್ಸು. ಏನಂತ ಕೇಳಿದರೆ ನೋಡಿ, 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಯ್ಕೆಗೊಂಡವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ನು ಲಕ್ಷ್ಮೀಶ್ ತೋಳ್ಪಾಡಿ ವೆಂಕಟೇಶ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಮೂರು ಪ್ರಾಸ್ಪೆಕ್ಟ್ಲಿ. ಫಾರ್ ಎಕ್ಸಾಂಪಲ್ ಯಾಕಂದ್ರೆ ಗ್ರೂಪ್ ಸಿ ಎಕ್ಸಾಮಿನೇಷನ್, ಅರ್ಥ ಆಯ್ತಾ? KPSC ಇಂದ ನಡೆಸ್ತಕ್ಕಂಥ ಗ್ರೂಪ್ ಸಿ ಎಕ್ಸಾಮಿನೇಷನ್ ಯಾವುದೇ ಆಗಿರ್ಬೋದು, CT ಆಗಿರ್ಬೋದು, ತದನಂತರದಲ್ಲಿ ಇನ್ನು GK ಪೇಪರ್ದಲ್ಲಿಯೂ ಕೂಡ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ಗ್ರೂಪ್ ಸಿ ಯಲ್ಲಿ ಕಮ್ಯುನಿಕೇಶನ್ ಪೇಪರ್ಗೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಮ್ಯುನಿಕೇಶನ್ ಪೇಪರ್ದ ಒಂದು ಕನ್ನಡ ಏನು ಸೆಕ್ಷನ್ ಇದೆ ಅದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಟಾಪಿಕ್ಕು ಮತ್ತು ಈ ಕ್ವಶನ್ ನಾವು ಯಾವ ಥರ ಪ್ರಶ್ನೆ ಕೇಳಿದ್ವಿ ಅದೇ ಥರ ಪ್ರಶ್ನೆಯನ್ನು ಡೈರೆಕ್ಟ್ ಆಗಿ ನಿಮಗೆ ಕೇಳ್ಬೋದು. ಆಪ್ಷನ್ಗಳು ಮಾತ್ರ ಚೇಂಜ್ ಮಾಡ್ಬೋದು, ಅರ್ಥ ಆಯ್ತಾ? ಸೊ ಇದರ ಕುರಿತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಕನ್ನಡ ಹಿರಿಯ ಲೇಖಕ, ವಾಗ್ಮಿ, ಚಿಂತಕ ಲಕ್ಷ್ಮೀಶ್ ತೋಳ್ಪಾಡಿ ಅವರಿಗೆ ಈ ಬಾರಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಅಂದರೆ 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಯಾರೇ ಆಯ್ಕೆಯಾಗಿದೆ ಅಂದರೆ ಲಕ್ಷ್ಮೀಶ್ ತೋಳ್ಪಾಡಿ ಅಂತ ಗೊತ್ತಿರಬೇಕು. ಈ ಬಾರಿ ಒಟ್ಟು 24 ಭಾಷೆಗಳ ವಿವಿಧ ಲೇಖಕರು ಪ್ರಶಸ್ತಿಗೆ ಭಾಜನರಾಗಿದ್ದರು. ಅರ್ಥಾಯ್ತಾ? 24 ಭಾಷೆ ವಿವಿಧ ಲೇಖಕರನ್ನು ಪರಿಗಣನೆಗೆ ತೆಗೆದುಕೊಂಡು ತೋಳ್ಪಾಡಿ ಅವರು ಮಹಾಭಾರತ ಒಂದು ಅನುಸಂಧಾನದ ಭಾರತ ಯಾತ್ರೆ ಕೃತಿ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಅರ್ಥಾಯ್ತಾ? ತೋಳ್ಪಾಡಿ ಅವರ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಕೃತಿ, ಅರ್ಥ ಆಯ್ತಾ? ಅದು ಏನಾಗಿದೆ ಅಂದರೆ ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದೆ, ಗೊತ್ತಿರಬೇಕು. ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಅಂತಕ್ಕಂಥ ಕೃತಿ ಏನಾಗಿದೆ ಅಂದರೆ 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾಗಿದೆ. ನಿಮಗೇನು ಮಾಡ್ಬೋದು, ಕೃತಿ ಕೇಳ್ಬೋದು, ಇಲ್ಲ ಅಂದರೆ ಆ ಒಂದು ಭಾಜನರಾಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಡೈರೆಕ್ಟಾಗಿ ಕೇಳ್ಬೋದು. ಅದಕ್ಕೆ ಎರಡೂ ಒಂದು ಚಾನ್ಸಸ್ ಇರುತ್ತೆ, ಗೊತ್ತಿರಬೇಕು. ಇನ್ನು ಇವರಲ್ಲದೆ ತಮಿಳು ಕಾದಂಬರಿಗಾರ ಪ್ರಿಯಾ AS ಅವರ ಮಕ್ಕಳು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಗಿದೆ. ಆಯ್ತಾ? ಇನ್ನು ಯಾರಂದರೆ ತಮಿಳು ಒಂದು ಕಾದಂಬರಿಗಾರ್ತಿಯಾಗಿರ್ತಕ್ಕಂಥ ಪ್ರಿಯಾ AS ಅವರ ಒಂದು ಮಕ್ಕಳ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಇದು ಕೂಡ ಇಂಪಾರ್ಟೆಂಟು. ಈ ಬಾರಿ ಅತಿ ಹೆಚ್ಚು ಪ್ರಶಸ್ತಿಗಳು ಕವನ ಸಂಕಲನಗಳಿಗೆ ಸಿಕ್ಕಿದೆ. ಬರುವ ಮಾರ್ಚ್ 12ರಂದು ದೆಹಲಿಯಲ್ಲಿ ಕಾಮಿನಿ ಸಭಾಂಗಣದಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಅರ್ಥ ಆಯ್ತಾ? ಮಾರ್ಚ್ 12ರಂದು ಅಂದರೆ 2024ನೇ ಸಾಲಿನ ಮಾರ್ಚ್ 12ರಂದು ಈ ಪ್ರಶಸ್ತಿಗಳನ್ನು ಏನು ಮಾಡಲಾಗುತ್ತೆ, ಅವರಿಗೆ ನೀಡಲಾಗುತ್ತೆ, ಪ್ರದಾನ ಮಾಡಲಾಗುತ್ತೆ. ಅರ್ಥ ಆಯ್ತಾ? ಇಷ್ಟು ಮಾಹಿತಿ ಗೊತ್ತಿರಬೇಕು. ಅದಲ್ಲದೆ ನಾವು ಹಿನ್ನೆಲೆ ಮಾಹಿತಿನೂ ಕೂಡ ಗೊತ್ತಿರಬೇಕು. ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಭಾರತದ 22 ಅಧಿಕೃತ ಭಾಷೆಗಳು ಹಾಗೂ ರಾಜಸ್ಥಾನಿ ಮತ್ತು ಇಂಗ್ಲಿಷ್ ಸೇರಿದಂತೆ ಒಟ್ಟು 24 ಭಾಷೆಗಳ ಒಂದು ಅತ್ಯುತ್ತಮ ಕೃತಿಗಳಿಗೆ ನೀಡಲಾಗುತ್ತೆ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ನಾನಿಲ್ಲಿ ಜಸ್ಟ್ ನಿಮಗೆ ಏನು ಹೇಳಿದೆ, 24 ಭಾಷೆಗಳ ವಿವಿಧ ಲೇಖಕರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತ ನಿಮಗೇನು ಹೇಳಿದೆ ನಾನು. ಇಲ್ಲಿ ಆ ಸಂದರ್ಭದಲ್ಲಿ 24 ಅಂದ ತಕ್ಷಣ ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಇಲ್ಲಿ 24 ಅಂದರೆ 22+2 ಅಂತ ಹೇಳ್ತೀವಿ. ಹಾಗಾದರೆ ವಾಟ್ 22 ಇಂಡಿಕೇಟ್ಸ್ 22 ಅಧಿಕೃತ ಭಾಷೆಗಳು. ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿರ್ತಕ್ಕಂಥ 22 ಭಾಷೆಗಳು. ತದನಂತರದಲ್ಲಿ ಇಂಗ್ಲಿಷ್ ರಾಜಸ್ಥಾನಿ ಮತ್ತು ಇಂಗ್ಲಿಷ್ ಸೇರಿದಂತೆ ಒಟ್ಟು 24 ಭಾಷೆಗಳ ಒಂದು ಅತ್ಯುತ್ತಮ ಕೃತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಪ್ರಶಸ್ತಿ 1 ಲಕ್ಷ ರು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುತ್ತೆ. ಮತ್ತು 1 ಲಕ್ಷ ರೂಪಾಯಿ ಮತ್ತು ಬಹುಮಾನವನ್ನು ನೀಡಲಾಗುತ್ತೆ. ಅಂದರೆ 1 ಲಕ್ಷ ರೂಪಾಯಿ ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ಅವರಿಗೆ ನೀಡಲಾಗುತ್ತೆ. 2022ರಲ್ಲಿ ಪಡೆದ ಕನ್ನಡಿಗರು ಯಾರಾದರೆ ಡಾಕ್ಟರ್ ಬುಡ್ನಾಕೂಡ್ ಚಿನ್ನಸ್ವಾಮಿ, ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ. ಅರ್ಥ ಆಯ್ತು? ಆಲ್ರೆಡಿ ನಿಮ್ಗೆ KE ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಬುಡ್ನಾಕೂಡ್ ಚಿನ್ನಸ್ವಾಮಿ ಅವ್ರ ಬಗ್ಗೆ ಕೇಳಿದರೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿ ಬರೆದವರು ಯಾರು ಅಂತ ಅಲ್ಲಿ ಪ್ರಶ್ನೆಯನ್ನು ಕೇಳಿದರೆ KE ಎಕ್ಸಾಮಿನೇಷನಲ್ಲಿ. ಸೊ ಮುಂದೆ ಬರ್ತಕ್ಕಂಥ ನಿಮ್ಮ ಗ್ರೂಪ್ ಸಿ ಎಕ್ಸಾಮಿನೇಷನ್ಗೂ ಕೂಡ ಇದು ಇಂಪಾರ್ಟೆಂಟು. 2022ರಲ್ಲಿ ಕನ್ನಡ ವಿಭಾಗದಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದ ಕನ್ನಡಿಗರು ಯಾರು ಅಂತ, ಇನ್ನು 2023ನೇ ಸಾಲಿನಕ್ಕೆ ಯಾರು ಭಾಜನರಾಗಿದ್ದಾರೆ ಅಂತಕ್ಕಂಥದ್ದು, ಎಷ್ಟು ಭಾಷೆಗಳ ಒಂದು ಲೇಖಕರಿಗೆ ಇದನ್ನು ನೀಡಲಾಗುತ್ತೆ, ಅವರ ಕೃತಿಗಳು ಯಾವುದು ಅಂತಕ್ಕಂಥದ್ದು ಇಂಪಾರ್ಟೆಂಟು, ಗೊತ್ತಿರಬೇಕು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನು. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಬಂದಾಗ 1954 ಮಾರ್ಚ್ 12ರಂದು ಈ ಪ್ರಶಸ್ತಿಯನ್ನು ಸ್ಟಾರ್ಟ್ ಮಾಡಲಾಯಿತು.
ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ಅಂದರೆ ದೆಹಲಿಯಲ್ಲಿ ಕಂಡು ಬರುತ್ತೆ. ಪ್ರಸ್ತುತ ಇದರ ಅಧ್ಯಕ್ಷರು ಯಾರಿದ್ದಾರೆ? ಕೌಶಿಕ್ ಮಾಧವ್ ಅವರು ಇದರ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದನ್ನು ಕೂಡ ಇಂಪಾರ್ಟೆಂಟು. ನಿಮಗೆ ಏನು ಮಾಡಬಹುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಿನ್ನೆಲೆ ಪ್ರಶ್ನೆ ಆದರೂ ಕೇಳಬಹುದು, ಅಥವಾ ಕರೆಂಟಲ್ಲಿ ಇರ್ತಕ್ಕಂಥದ್ದಾದರೂ ಕೇಳಬಹುದು, ಅಥವಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡಿಗರು ಪ್ರಮುಖರು ಅವ್ರ ಬಗ್ಗೆನೂ ಕೂಡ ತಮಗೆ ಕೇಳಬಹುದು. ನೋಡ್ರಿ, ಯಾವುದಂದ್ರೆ ಕುವೆಂಪು ಅವರಿಗೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ನೀಡಲಾಗಿದೆ. ಇನ್ನು ದ.ರಾ. ಬೇಂದ್ರೆ ಅವರಿಗೆ ಅರಳು ಮರಳು ಅಂತಕ್ಕಂಥ ಕೃತಿಗೆ ನೀಡಲಾಗಿದೆ. ಇನ್ನು ವಿ.ಕೃ. ಗೋಕಾಕ್ ಅವರಿಗೆ ದ್ಯಾವ ಪೃಥ್ವಿ ಅಂತಕ್ಕಂಥ ಕೃತಿಗೆ ಏನು ಮಾಡಲಾಗಿದೆ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಲಾಗಿದೆ. ಇನ್ನು ಗಿರೀಶ್ ಕಾರ್ನಾಡ್ ಯಾವ ಕೃತಿ ಅಂದರೆ ತಲೆದಂಡ ಅಂತಕ್ಕಂಥ ಕೃತಿಗೆ ನೀಡಲಾಗಿದೆ. ಶಿವರಾಮ್ ಕಾರಂತ್ ಅವರಿಗೆ ಯಕ್ಷಗಾನ ಬಯಲಾಟಕ್ಕೆ ನೀಡಲಾಗಿದೆ. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಇವರಿಗೆ ಅಂದರೆ ಸಣ್ಣ ಕಥೆಗಳು ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಆಯ್ತಾ? ನೋಡ್ರಿ, ಇವು ಜಸ್ಟ್ ಏನು ಬಂದಿತ್ತು ಅಂದರೆ 2023 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಿತ್ತು. ಸೊ ಆ ಸಂದರ್ಭದಲ್ಲಿ ನಿಮಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಯಾರು ಪಡೆದುಕೊಂಡಿದ್ದಾರೆ, 2022ರಲ್ಲಿ ಯಾರು ಪಡೆದುಕೊಂಡಿದ್ದಾರೆ, 2023ರಲ್ಲಿ ಯಾರು ಪಡೆದುಕೊಂಡಿದ್ದಾರೆ, ಮತ್ತು ಇದರ ಹಿನ್ನೆಲೆಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳ ಮೊತ್ತ ಎಷ್ಟು ಮತ್ತು ಯಾರು ನೀಡುತ್ತಾರೆ, ಇನ್ನು ಕೇಂದ್ರ ಸಾಹಿತ್ಯ ಒಂದು ಅಕಾಡೆಮಿ ಬಗ್ಗೆ ಹೇಳಿದ್ದೀನಿ. ಸೊ ಈ ಥರನಾಗಿ ನಮ್ಮ ಮ್ಯಾಗ್ಝಿನ್ಗಳಲ್ಲಿ ತಮಗೆ ಇನ್ಫಾರ್ಮೇಷನನ್ನು ನೀಡಲಾಗುತ್ತೆ, ಡೆಪ್ತ್ ಇನ್ಫಾರ್ಮೇಷನ್ನು. ಸೊ ಯಾರಿಗೆ ನಿಮಗೆ ಡೈಲಿ ನಮ್ಮ ಒಂದು ಕ್ಲಾಸ್ಗಳನ್ನು ಕೇಳೋಕ್ಕಾಗಲ್ಲ, ಯಾರಿಗೆ ನಿಮಗೆ ನೋಟ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಇನ್ನು ಯಾರಿಗೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅನಿಸುತ್ತೆ, ಸೊ ಅವರು ನಮ್ಮ ನೋಟ್ಸ್ಗಳನ್ನು ಕೂಡ ತೊಗೋಬೋದು. ನಿಮಗೆ 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ನವಂಬರ್ 30 2023ವರೆಗೆ 440 ಆಗುತ್ತೆ. 2022 ಜಾನ್ ಟು ನವಂಬರ್ 30 2023ವರೆಗೆ 880 ಆಗುತ್ತೆ. ಡಿಸ್ಕೌಂಟ್ ಆಗಿ 780 ಆಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟೆ, ಬಿಪೇ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಅಥವಾ PDF ಫಾರ್ಮೆಟಲ್ಲಿ ಕಳಿಸ್ತೀವಿ. ಇನ್ನು ಸುಮಾರು ಜನ ಒಂದು ಪ್ರಶ್ನೆ ಕೇಳ್ತಿರ್ತಾರೇನು, ಏನು ಕೇಳ್ತಿರ್ತಾರೆ ಅಂದರೆ, ಸರ್ ನೀವು ಮಾಡ್ತಕ್ಕಂಥ ಎನಲೈಸಿಸು ಗ್ರೂಪ್ ಸಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೇನು, ಇನ್ನು KAS ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೇನು, PSIಗೆ ಹೆಲ್ಪ್ ಆಗುತ್ತೇನು, PCಗೆ ಹೆಲ್ಪ್ ಆಗುತ್ತೇನೆ ಅಂತ ಸುಮಾರು ಜನ ಕೇಳ್ತಿರ್ತಾರೆ. ನೋಡಿರಿ, ಇದರಿಗೋಸ್ಕರನೇ ನಾವು ನಿಮಗೆ ಪ್ರೂಫ್ ಸಮೇತ ವಿಡಿಯೋಸ್ಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಅರ್ಥ ನಾನು ಮತ್ತೆ ನಿಮಗೆ ಮರುಕಳಿಸ್ತಾ ಇದ್ದೀನಿ. KPSC ವತಿಯಿಂದ ಯಾವುದೇ ಎಕ್ಸಾಮಿನೇಷನ್ ಬರೀರಿ, KS ಎಕ್ಸಾಮಿನೇಷನ್ ಬರೀರಿ, ಗ್ರೂಪ್ ಸಿ ಎಕ್ಸಾಮಿನೇಷನ್ ನೋಡಿ, PSI ಎಕ್ಸಾಮಿನೇಷನ್ ನೋಡಿ, PC ಎಕ್ಸಾಮಿನೇಷನ್ ನೋಡಿ, ನಿಮಗೆ PC ಟು KAS ಅರ್ಥ ಆಯ್ತಾ, ಎಲ್ಲ ಎಕ್ಸಾಮಿನೇಷನ್ಗಳಿಗೆ ನಾವು ಮಾಡ್ತಕ್ಕಂಥ ಅನಾಲಿಸಿಸ್ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ನಿಮಗೆ ಸ್ಪಷ್ಟತೆಯನ್ನು ನೀಡಿದ್ದೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಈ 2 ಟಾಪಿಕ್ಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ನಾನು ಈಗ ನೆಕ್ಸ್ಟ್ ಟಾಪಿಕ್ ಏನು ಹೇಳ್ತಿದ್ದೀನಿ ಇದನ್ನು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ಗೋಸ್ಕರ. ನೋಡಿರಿ, ಏನು ಕೇಳಿದ್ರೆ ಅಂದರೆ 2023ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಚಿರಾಗ್ ಶೆಟ್ಟಿ ಆ್ಯಂಡ್ ಸಾತ್ವಿಕ್ ಸಾಯಿರಾಜ್ ಇವರಿಬ್ಬರು ಕೂಡ ಏನಾಗಿದ್ದಾರೆ ಅಂದರೆ 2023ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ 1 ಮತ್ತು 2. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇತ್ತೀಚೆಗೆ ಏನು ಮಾಡಲಾಗಿದೆ ಅಂದರೆ ಅರ್ಜುನ್ ಪ್ರಶಸ್ತಿಗೆ ಯಾರು ಆಯ್ಕೆ ಆಗಿದ್ದಾರೆ, ಇನ್ನು ತದನಂತರದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಗೆ ಯಾರು ಆಯ್ಕೆ ಆಗಿದ್ದಾರೆ, ಇನ್ನು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಯಾರ್ಯಾರು ಆಯ್ಕೆ ಆಗಿದ್ರಿ ಅಂತಕ್ಕಂಥದ್ದು ಎಲ್ಲವನ್ನ ಲಿಸ್ಟ್ ಬಿಡಲಾಗಿದೆ. ಸೊ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ದಿಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಸೊ ಯಾರ್ಯಾರಿಗೆ ಯಾವ ಪ್ರಶಸ್ತಿ ನೀಡಲಾಗುತ್ತೆ, ಅರ್ಜುನ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ, ದ್ರೋಣಾಚಾರ್ಯ ಪ್ರಶಸ್ತಿ ಯಾರಿಗೆ ಯಾವ ಕ್ಷೇತ್ರದಕ್ಕೆ ನೀಡಲಾಗುತ್ತೆ, ಯಾರಿಗೆ ನೀಡಲಾಗುತ್ತೆ. ಇನ್ನು ತದನಂತರದಲ್ಲಿ ನಿಮಗೆ ಇನ್ನೊಂದು ಏನಂದರೆ ಈ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಯಾರಿಗೆ ನೀಡ್ತಾರೆ, ಆಮೇಲೆ ಯಾವಾಗ ಇದರ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ, ಇವೆಲ್ಲ ಫ್ಯಾಕ್ಟ್ಸ್ಗಳು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇನ್ನೊಂದು ಏನಂದರೆ ಈ ಒಂದು ಅರ್ಜುನ್ ಪ್ರಶಸ್ತಿ ಪಡೆದುಕೊಂಡವ್ರ ಲಿಸ್ಟಲ್ಲಿ ಜಾಸ್ತಿ ಇದೆ. ಅರ್ಥ ಆಯ್ತಾ? ಅದಕ್ಕೆ ನಾನು ಏನು ಮಾಡಿದರೆ ಇಂಪಾರ್ಟೆಂಟ್ ಇರೋರನ್ನು ಹಾಕಿರ್ತೀನಿ ಮತ್ತು ಲಿಸ್ಟು ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಇನ್ನು ನಮ್ಮ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಏನು ನಾವು ನೋಟ್ಸ್ಗಳನ್ನು ಮ್ಯಾಗ್ಝಿನನ್ನು ಕೊಡ್ತೀವಿ. ಸೊ ಅದರಲ್ಲಿ ಡೆಪ್ತ್ ಆಗಿರ್ತಕ್ಕಂಥದ್ದು ಎಲ್ಲರ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿರ್ತೀವಿ. ಅರ್ಥ ಆಯ್ತಾ? ನೋಡಿ, ಅರ್ಜುನ್ ಪ್ರಶಸ್ತಿ ಒಂದು ಪಟ್ಟಿ ಇಲ್ಲಿ ಫಸ್ಟ್ ಒಂದು ಅರ್ಜುನ್ ಪ್ರಶಸ್ತಿ ಯಾರ್ಯಾರು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಬಾರಿ ಇಂಪಾರ್ಟೆಂಟ್ ಅವ್ರು ಇರೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿರಿ, ಟೋಟಲಿ ಇಲ್ಲಿ ಓಜಿಸ್ ಪ್ರವೀಣ್ ಅಂತಕ್ಕಂಥವ್ರು ನೀಡಿದ್ದಾರೆ ಬಿಲ್ಲುಗಾರಿಕೆಗೆ, ಆದಿತ್ಯ ಗೋಪಿಚಂದ್ ಅಂತಕ್ಕಂಥವ್ರು ನೀಡಿದ್ದಾರೆ, ಶ್ರೀಶಂಕರ್ ಎಂ ಅವರಿಗೆ ಅಥ್ಲೆಟಿಕ್ಸ್ ಅಂತಕ್ಕಂಥವ್ರು ನೀಡಿದ್ದಾರೆ, ಇನ್ನು ಪಾರುಲ್ ಚೌಧರಿ ಅಂತಕ್ಕಂಥವ್ರು ನೀಡಿದ್ದಾರೆ, ಮೊಹಮ್ಮದ್ ಉಸ್ಮಾವುದ್ದೀನ್ ಅಂತಕ್ಕಂಥವ್ರು ನೀಡಿದ್ದಾರೆ, ಆರ್ ವೈಶಾಲಿ ಅವರಿಗೆ ನೀಡಿದ್ದಾರೆ, ಮೊಹಮ್ಮದ್ ಶಮಿ ಅವರಿಗೆ ನೀಡಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಅನುಷಾ ಅಗರ್ವಾಲ್ ಅವರಿಗೆ ನೀಡಿದ್ದಾರೆ, ಅವರು ಕುದುರೆ ಸವಾರಿಗೆ. ತದನಂತರದಲ್ಲಿ ದೀಕ್ಷಾ ದಾಗರ್, ಇದನ್ನು ಇಂಪಾರ್ಟೆಂಟ್ ಆಗುತ್ತೆ, ಇವರಿಗೆ ನೀಡಿದ್ದಾರೆ. ತದನಂತರದಲ್ಲಿ ಇಲ್ಲಿ ನೋಡಿರಲಿ ಪವನ್ ಕುಮಾರ್ ಅವರಿಗೆ ನೀಡಿದ್ದಾರೆ ಕಬಡ್ಡಿ, ಇದನ್ನು ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಏನಂದರೆ ಅರ್ಜುನ್ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು. ಇನ್ನು ತದನಂತರದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಗೆ ಯಾರು ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಬೇಕು. ಯಾರಾದರೆ ಲಲಿತ್ ಕುಮಾರ್ ಅಂತಕ್ಕಂಥವ್ರು ಕುಸ್ತಿ, ಇನ್ನು
RB ರಮೇಶ್ ಅಂತಕ್ಕಂಥವ್ರು ಚೆಸ್ಗೆ, ಇನ್ನು ಮಹಾವೀರ್ ಪ್ರಸಾದ್ ಸೈನಿ ಅಂತಕ್ಕಂಥವ್ರು ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದಲ್ಲಿ, ಶಿವೇಂದ್ರ ಸಿಂಗ್ ಅವರು ಹಾಕಿ ವಿಭಾಗದಲ್ಲಿ, ಗಣೇಶ್ ಪ್ರಭಾಕರ್ ದೇವರುಖರ್ ಅಂತಕ್ಕಂಥವ್ರು ಯಾವುದಂದ್ರೆ ಮಲಖಂಬ ವಿಭಾಗದಲ್ಲಿ ಈ ಒಂದು ದ್ರೋಣಾಚಾರ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅರ್ಥಾತ್ ದ್ರೋಣಾಚಾರ್ಯ ಪ್ರಶಸ್ತಿಗೆ ಎಷ್ಟು ಜನ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು, ಯಾರು ಆಯ್ಕೆಯಾಗಿದ್ದಾರೆ ಅಂತಕ್ಕಂಥ ಗೊತ್ತಿರಬೇಕು, ಎಲ್ಲವನ್ನು ನಿಮಗೆ ಹೇಳಿದ್ದೀನಿ. ಇನ್ನು ಧ್ಯಾನ್ ಚಂದ್ ಜೀವಮಾನ ಪ್ರಶಸ್ತಿಗೆ ಕವಿತಾ ಸೆಲ್ವರಾಜ್ ಅವರು ಕಬಡ್ಡಿ ವಿಭಾಗದಲ್ಲಿ, ಇನ್ನು ಮಂಜುಷಾ ಕನ್ವರು ಬ್ಯಾಡ್ಮಿಂಟನ್ ವಿಭಾಗದಲ್ಲಿ, ವಿನೀತ್ ಕುಮಾರ್ ಶರ್ಮಾ ಅವರು ಹಾಕಿ ವಿಭಾಗದಲ್ಲಿ. ಅರ್ಥಾತ್ ಇವರಿಗೆ ಅಂದರೆ ಧ್ಯಾನ್ ಚಂದ್ ಜೀವಮಾನ ಪ್ರಶಸ್ತಿ ನೀಡಲಾಗಿದೆ, ದ್ರೋಣಾಚಾರ್ಯ ಪ್ರಶಸ್ತಿ, ತದನಂತರದಲ್ಲಿ ಅರ್ಜುನ್ ಪ್ರಶಸ್ತಿ. ಯಾರ್ಯಾರು ಆಯ್ಕೆ ಆಗಿದ್ರೆ ಅಂತಕ್ಕಂಥದ್ದು ಸ್ಲೈಡಲ್ಲಿ ಕೊಟ್ಟಿದ್ದೀನಿ, ನಿಮಗೆ ಬೇಕಾದರೆ ಎಲ್ಲರೂ ಸ್ಕ್ರೀನ್ಶಾಟ್ ತಗೊಳ್ಳಿ, ಇದನ್ನು ರಿವೈಸ್ ಮಾಡಿ. ಅರ್ಥ ಆಯ್ತಾ? ನೋಡಿ, ಕೇಂದ್ರ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವಾಲಯವು 2023ನೇ ಸಾಲಿನ ಅರ್ಜುನ್ ಪ್ರಶಸ್ತಿಗೆ ಟೀಮ್ ಇಂಡಿಯಾದ ವೇಗಿ ಮೊಹಮ್ಮದ್ ಶಮಿ ಸೇರಿದಂತೆ 26 ಅಥ್ಲೀಟ್ಗಳು ಭಾಜನರಾಗಿದ್ದಾರೆ. ಅರ್ಥಾಯ್ತಾ? ಟೋಟಲ್ ಆಗಿ 26 ಜನಕ್ಕೆ ಅರ್ಜುನ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಬೇಕು. ಇನ್ನು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಇಬ್ಬರು, ಅರ್ಥಾಯ್ತಾ? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಇಬ್ಬರು ಜನ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಯಾರಂದರೆ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ಅವರು. ಅರ್ಥಾಯ್ತಾ? ಇವರಿಬ್ಬರು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ? ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ. ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ಅಂತಕ್ಕಂಥವ್ರು ಇಬ್ಬರು ಕೇವಲ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ಒಂದು ಕ್ರೀಡೆಗೆ ನೀಡತಕ್ಕಂಥ ಅತ್ಯುನ್ನತ ಗೌರವವಾಗಿದೆ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು. ಅರ್ಥಾಯ್ತಾ? ಬ್ಯಾಡ್ಮಿಂಟನ್ ಆಟಗಾರರಾದ ಚಿರಾಗ್ ಚಂದ್ರಶೇಖರ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ BWF ವರ್ಲ್ಡ್ ಟೂರ್ 1000 ಸರಣಿಯನ್ನು ಗೆದ್ದ ಭಾರತದ ಏಕೈಕ ಪುರುಷರ ಡಬಲ್ಸ್ ಜೋಡಿಯಾಗಿದೆ. ಸೊ ಅವಕ್ಕೆ ಇದನ್ನು ಸಾಧನೆ ಪರಿಗಣಿಸಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನೀನು ಜಾನ್ತನ್ ಖೇಲ್ ರತ್ನ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ 1991 ಚೆಸ್ ಆಟಗಾರ ವಿಶ್ವನಾಥ್ ಆನಂದ್ ಅವರಿಗೆ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಅರ್ಥ ಆಯ್ತಾ? ಇದಕ್ಕೆ ಮೊದಲು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತಿದ್ರು. ಅರ್ಥಾಯ್ತಾ? ಇದನ್ನು ಗೊತ್ತಿರಬೇಕು, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತಿದ್ರು. ಇತ್ತೀಚೆಗೆ ಏನು ಮಾಡಿದ್ರು ಅಂದರೆ ಇದರ ಹೆಸರನ್ನು ಬದಲಾವಣೆ ಮಾಡಿದರೆ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮರುನಾಮಕರಣವನ್ನು ಮಾಡಿದ್ದಾರೆ. ಸೊ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದ ಮೊದಲ ಆಟಗಾರ ಅಂದರೆ ವಿಶ್ವನಾಥನ್ ಆನಂದ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಹೆಸರು ಬದಲಾವಣೆ ಮಾಡೋದ್ರಿಂದಾಗಿ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಈಗ ನಾನು ಹೇಳ್ತಾ ಇದ್ದೀನಿ. ಕಳೆದ 4 ವರ್ಷಗಳಿಂದ ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಪರಿಗಣಿಸಲಾಗುತ್ತೆ. ಈ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಕೊಡಬೇಕಾದ್ರೆ ಪ್ರಶಸ್ತಿ ಪದಕ ಮತ್ತು 25 ಲಕ್ಷ ರೂಪಾಯಿ ಬಹುಮಾನಗಳನ್ನು ನೀಡಲಾಗುತ್ತೆ. ಇದುವರೆಗೆ 38 ಆಟಗಾರರಿಗೆ ನೀಡಲಾಗಿದೆ. ಮತ್ತು ಇಲ್ಲಿವರೆಗೆ ಎಷ್ಟು ಜನ ಅಂದರೆ 38 ಜನಕ್ಕೆ ಏನು ಮಾಡಿದ್ದಾರೆ? ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ನೀಡಿದ್ದಾರೆ. 25 ಲಕ್ಷ ಬಹುಮಾನ ಅಂತಕ್ಕಂಥ ಗೊತ್ತಿರಬೇಕು. ತದನಂತರದಲ್ಲಿ ಮೊದಲು ಪಡೆದುಕೊಂಡವ್ರು ಯಾರಂತ ಗೊತ್ತಿರಬೇಕು. ಇನ್ನು ಇದರ ಹಿಂದಿನ ಹೆಸರು ಏನಂತ ಗೊತ್ತಿರಬೇಕು. ಅರ್ಥ ಆಯ್ತಾ? ಇನ್ನು ಅರ್ಜುನ್ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ಕೆಲವರು ಏನು ಕೇಳ್ತಿದ್ದಾರೆ, ಸರ್ ನಿಮ್ಮ ಮ್ಯಾಗ್ಝಿನ್ ಯಾವ ಥರ ಇರುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ನಾನು ಮ್ಯಾಗ್ಝಿನ್ ಸ್ನಿಪೆಟನ್ನೇ ಹಾಕಿದ್ದೀನಿ. ಅರ್ಥಾಯ್ತಾ? ನಮ್ಮ ಮ್ಯಾಗ್ಝಿನ್ ಸ್ನಿಪೆಟ್ಟು ಅರ್ಥಾಯ್ತಾ? ಈ ಥರ ನಿಮಗೆ ಬುಲೆಟ್ಸ್ ವೈಸು ಪಾಯಿಂಟ್ ವೈಸ್ ಯಾವ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅದೇ ಥರನಾಗಿದೆ. ಆಯಿತಾ? ಅರ್ಜುನ್ ಪ್ರಶಸ್ತಿ ಇದು ಪ್ರಾರಂಭವಾಗೋದು 1961. ನೀಡುವರು ಯಾರಂದರೆ ಭಾರತ ಸರ್ಕಾರ ನೀಡುತ್ತೆ. ವಿಶೇಷತೆ ಏನಂದರೆ ಕ್ರೀಡೆಗೆ ನೀಡುವ 2ನೇ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸತತ 4 ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. 4 ವರ್ಷದ ಒಂದು ಪ್ರೀವಿಯಸ್ ರೆಕಾರ್ಡನ್ನು ನೋಡ್ತಾರೆ ಅವರು. ಇನ್ನು ಧ್ಯಾನ್ ಚಂದ್ ಪ್ರಶಸ್ತಿ ನೀಡುವರು ಭಾರತ ಸರ್ಕಾರ, ರಾಷ್ಟ್ರಪತಿಯವರು ಪ್ರದಾನ ಮಾಡ್ತಾರೆ. ವಿಶೇಷತೆ ಜೀವಮಾನ ಸಾಧನೆಗಾಗಿ ಅಪ್ರತಿಮ ಕ್ರೀಡಾಪಟುಗಳಿಗೆ ನೀಡಲಾಗುತ್ತೆ. ನಾನು ಈಗಾಗಲೇ ನಿಮಗೆ ಇಲ್ಲಿ ಹೇಳಿದ್ದೀನಿ ಯಾರ್ಯಾರು ತೊಗೊಂಡಿದ್ದಾರೆ ಅಂತಕ್ಕಂಥದ್ದು. ಧ್ಯಾನ್ ಚಂದ್ ಜೀವಮಾನ ಪ್ರಶಸ್ತಿ ಅಂತಕ್ಕಂಥದ್ದು ಹೇಳಿದ್ದೀನಿ. ನಾನು ಹಿನ್ನೆಲೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ತಮಗೆ. ಇನ್ನು ನೆಕ್ಸ್ಟ್ ಯಾವುದಂದರೆ ಈ ಒಂದು ಧ್ಯಾನ್ ಚಂದ್ ಪ್ರಶಸ್ತಿಗೆ ನೀಡ್ತಕ್ಕಂಥದ್ದು ಎಷ್ಟಂದರೆ 10 ಲಕ್ಷ ಪ್ರಮಾಣ ಪತ್ರ ಮತ್ತು ಧ್ಯಾನ್ ಚಂದ್ ಅವರ ಕಂಚಿನ ಪ್ರತಿಮೆಯನ್ನು ನೀಡಲಾಗುತ್ತೆ. ಇನ್ನು ದ್ರೋಣಾಚಾರ್ಯ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಬಂದಾಗ ನೀಡುವರು ಯಾವುದಂದರೆ ಭಾರತ ಸರ್ಕಾರ ನೀಡುತ್ತೆ, ರಾಷ್ಟ್ರಪತಿ ಪ್ರದಾನ ಮಾಡ್ತಾರೆ. ಇದನ್ನು ಪ್ರಶಸ್ತಿ ಮೊತ್ತ 15 ಲಕ್ಷ ರೂಪಾಯಿಗಳು, ಪ್ರಮಾಣ ಪತ್ರ ಮತ್ತು ದ್ರೋಣಾಚಾರ್ಯರ ಕಂಚಿನ ಪ್ರತಿಮೆಯನ್ನು ಒಳಗೊಂಡಿರುತ್ತೆ. ಇದು ವಿಶೇಷ ಏನಂದರೆ ಕ್ರೀಡಾಪಟುಗಳ ತರಬೇತಿದಾರರಿಗೆ ನೀಡಲಾಗುತ್ತೆ. ಕೆಳಗಿನಗಳಲ್ಲಿ ಯಾವ ಪ್ರಶಸ್ತಿಯನ್ನು ಕ್ರೀಡಾಪಟುಗಳ ಒಂದು ತರಬೇತಿದಾರರಿಗೆ ನೀಡಲಾಗುತ್ತೆ ಅಂತ ಕೇಳಿದಾಗ ದ್ರೋಣಾಚಾರ್ಯ ಪ್ರಶಸ್ತಿ ಅಂತ ಗೊತ್ತಿರಬೇಕು. ಈ ಪ್ರಶಸ್ತಿಯನ್ನು ದ್ರೋಣಾಚಾರ್ಯ ಜೀವಮಾನ ಶ್ರೇಷ್ಠ ಸಾಧನೆ ಹಾಗೂ ದ್ರೋಣಾಚಾರ್ಯ ನಿಯಮಿತ ಪ್ರಶಸ್ತಿ ಎಂದು ಪ್ರತ್ಯೇಕವಾಗಿ ನೀಡಲಾಗುತ್ತೆ. ಇದರಲ್ಲಿ 2 ಇದೆ. ಮತ್ತು ದ್ರೋಣಾಚಾರ್ಯ ಜೀವಮಾನ ಶ್ರೇಷ್ಠ ಸಾಧನೆ ಅಂತಕ್ಕಂಥದ್ದು, ಇನ್ನು ದ್ರೋಣಾಚಾರ್ಯ ನಿಯಮಿತ ಪ್ರಶಸ್ತಿ ಅಂತ 2 ವಿಭಾಗಗಳಿವೆ. ಇದನ್ನು ಕೂಡ ಗೊತ್ತಿರಬೇಕು. ಇನ್ನು ಏಕಲವ್ಯ ಪ್ರಶಸ್ತಿ ಬಗ್ಗೆನೂ ಕೂಡ ನಾವು ನೋಡೋಣ. ಏಕಲವ್ಯ ಪ್ರಶಸ್ತಿ ನೀಡೋದು ಕರ್ನಾಟಕ ಸರ್ಕಾರ ನೀಡುತ್ತೆ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಈ ಪ್ರಶಸ್ತಿಯನ್ನು ಸರ್ಕಾರವು ಕ್ರೀಡಾಪಟುಗಳ ಸಾಧನೆಯನ್ನು ಗುರುತಿಸಿ ನೀಡಲಾಗುತ್ತೆ. ಇದರ ಪ್ರಶಸ್ತಿ ಮೊತ್ತ ಎಷ್ಟಂದರೆ 2 ಲಕ್ಷ ರೂಪಾಯಿಗಳು. ಅರ್ಥ ಆಯ್ತಾ?
ನಿಮಗೆಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ನಾನು. ಧ್ಯಾನ್ ಚಂದ್ ಪ್ರಶಸ್ತಿ, ಅರ್ಜುನ್ ಪ್ರಶಸ್ತಿ, ತದನಂತರದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ, ನ್ಯೂಸಲ್ಲಿ ಇರ್ತಕ್ಕಂಥದ್ದು ಮತ್ತು ಹಿನ್ನೆಲೆ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು ನಿಮಗೆ ಸುಮಾರು ಜನ ಡೆಮೋ ತೋರಿಸೋರಿಗೆ ನಮ್ಮ ಮ್ಯಾಗ್ಝಿನ್ ಈ ಥರ ಇರುತ್ತೆ. ನಿಮಗೆ ಸಿಂಪ್ಲಿಫೈಡ್ ಲ್ಯಾಂಗ್ವೇಜಲ್ಲಿ ಬೇಗನೆ ಮುಗಿಸ್ಬೋದು. ನೀವು ನಮ್ಮ ಕ್ಲಾಸ್ಗಳನ್ನು ಕೇಳಿದರೆ 1 ಅವರಲ್ಲಿ 1 ಮಂತ್ ಮ್ಯಾಗ್ಝಿನನ್ನು ನೀವೇನು ಮಾಡ್ಬೋದು, ಒಂದು ಬಾರಿ ರಿವೈಸ್ ಮಾಡಿಬಿಡ್ಬೋದು. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಅಂತ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ JN.1 ಅಂತಕ್ಕಂಥದ್ದು ಕೇಳಿದರೆ, ಸೊ ಇದೊಂದು ಕರೋನಾ ರೂಪಾಂತರಿಯಾಗಿದೆ. ಅರ್ಥಾಯ್ತಾ? ಸಿಂಪಲ್ ಆಗಿ ಗೊತ್ತಿರಿಗೆ JN.1 ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇತ್ತೀಚೆಗೆ ಅಂದರೆ ಮತ್ತೆ ಕರೋನಾದ ಇನ್ನೊಂದು ರೂಪಾಂತರಿ ದೇಶದೆಲ್ಲೆಡೆ ಏನಾಗ್ತಾ ಇದೆ ಅಂದರೆ ಸುದ್ದಿ ಮಾಡ್ತಾ ಇದೆ. ಅಂದರೆ ಕೇರಳ ಮತ್ತು ಈ ನಮ್ಮ ತಮಿಳುನಾಡು, ಕರ್ನಾಟಕದಲ್ಲಿ ಇದರ ಅಬ್ಬರ ಹೆಚ್ಚಾಗ್ತಾ ಇದೆ. ಸೊ ಇನ್ನು ಮುಂದೆ ನಾವು ಜಾಗೃತಿಯಾಗಿರೋದು ಬೆಸ್ಟು. ಕರೋನಾ ರೂಪಾಂತರಿ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಸೊ ಅದು ಯಾವುದಂದ್ರೆ JN.1 ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಇವತ್ತು ಮಾಹಿತಿ ನಾನು ಕಡಿಮೆ ಕೊಡ್ತೇನೆ. ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ನಾನು ನೀಡ್ತೀನಿ ನಿಮಗೆ. ಕೊರೋನಾ ವೈರಸ್ನಿಂದ JN.1 ಎಂಬ ಮತ್ತೊಂದು ಉಪತಳಿ ಕಾಣಿಸಿಕೊಂಡಿದೆ. ಇದು ಮೊದಲ ಬಾರಿಗೆ ಅಮೆರಿಕದಲ್ಲಿ ಉಪತಳಿ ಕಾಣಿಸಿಕೊಂಡಿತ್ತು. ಫಸ್ಟ್ ಎಲ್ಲಿ ಕಾಣಿಸ್ಕೊಂಡಿತ್ತು, ಅದಾದ ಮೇಲೆ ಕೇರಳದಲ್ಲಿ ಕಾಣಿಸ್ಕೊಂಡಿದೆ. ಇನ್ನು ನೆಕ್ಸ್ಟ್ ಏನಾಗ್ತಾ ಇದೆ ಅಂದರೆ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಕೂಡ ಇದು ಏನಾಗ್ತಾ ಇದೆ ಅಂದರೆ ಸ್ಪ್ರೆಡ್ ಆಗ್ತಾ ಇದೆ. ಅರ್ಥ ಆಯ್ತಾ? ಇಷ್ಟು ಮಾಹಿತಿ ಗೊತ್ತಿರಲಿ. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಬ್ದುಲ್ ಫತಾಹ್ ಎಲ್ ಸಿಸಿ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಈಜಿಪ್ಟ್ ಇಸ್ ದ ರೈಟ್ ಆನ್ಸರ್. ಬಹಳ ಇಂಪಾರ್ಟೆಂಟ್ ನೋಡಿ. ಪ್ರಸ್ತುತ ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಸೈಯದ್ ಹುಸೇನ್ ಖಲೀಲ್ ಎಲ್ ಸಿಸಿ. ಅರ್ಥ ಆಯ್ತಾ? ಇದು ಒಬ್ಬದ್ರ ಹೆಸರದ ಸ್ವಲ್ಪ ಏನಾಗುತ್ತೆ ಅಂದರೆ ಈ ಮಿಡಲ್ ಅಂದರೆ ಈಗ ಇರಾಕು, ಇರಾನು, ಸೌದಿ ಅರೇಬಿಯಾ ಅಲ್ಲಿರ್ತಕ್ಕಂಥವ್ರ ಹೆಸರದು ದೊಡ್ಡದಿರುತ್ತೆ. ಸ್ವಲ್ಪ ನಿಮಗೆ ಸಿಂಪಲ್ ಆಗಿ ಗೊತ್ತಿರಲಿ. ಅಬ್ದೆಲ್ ಫತಾಹ್ ಎಲ್ ಸಿಸಿ ಅಂತಕ್ಕಂಥದ್ದು ಇವರಂದರೆ ಈಜಿಪ್ಟಿನ ಅಧ್ಯಕ್ಷರಾಗಿ ಮತ್ತೆ ಆಯ್ಕೆಯಾಗಿದ್ದಾರೆ. 2024 ಅಧ್ಯಕ್ಷತೆ ಚುನಾವಣೆ ಗೆದ್ದು ಈಜಿಪ್ಟಿನ ಅಧ್ಯಕ್ಷರಾಗಿ 3ನೇ ಅವಧಿಗೆ ಏನಾಗಿದೆ ಅಂದರೆ 3 ಬಾರಿ ಆಯ್ಕೆಯಾಗಿದ್ದಾರೆ. ಇವರು 3ನೇ ಬಾರಿ ಇದು ಆಯ್ಕೆ ಆಗಿದೆ ಈಜಿಪ್ಟ್. ಇವರು ಈಜಿಪ್ಟಿನ 8ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಗೊತ್ತಾಯ್ತಾ? 8ನೇ ಅಧ್ಯಕ್ಷರು 3ನೇ ಬಾರಿ ಸತತವಾಗಿ ಆಯ್ಕೆಯಾಗಿದ್ದಾರೆ. ಅರ್ಥ ಆಯ್ತಾ? ಮತ್ತೆ ಅಬ್ದೆಲ್ ಫತಾಹ್ ಎಲ್ ಸಿಸಿ ಅಂತಕ್ಕಂಥವ್ರು. ಇನ್ನು ಈಜಿಪ್ಟ್ ಬಗ್ಗೆ ಮಾತಾಡ್ತಾ ಬಂದಾಗ ಅಧ್ಯಕ್ಷರು ಅಬ್ದೆಲ್ ಫತಾಹ್ ಸೈಯದ್ ಹುಸೇನ್ ಖಲೀಲ್ ಎಲ್ ಸಿಸಿ ಅಂತ ಹೇಳ್ತೀವಿ. ಇದರ ಕ್ಯಾಪಿಟಲ್ ಯಾವುದಿದ್ರೆ ಕೈರೋ ಇದೆ, ರಾಜಧಾನಿ. ಇದರ ಕರೆನ್ಸಿ ಯಾವುದಿದ್ರೆ ಈಜಿಪ್ಟಿನ್ ಪೌಂಡ್ ಅಂತಕ್ಕಂಥದ್ದು. ಈಜಿಪ್ಟಿನ್ ಪೌಂಡ್ ಅಂತಕ್ಕಂಥದ್ದು ಇದರ ಕರೆನ್ಸಿ ಆಗಿದೆ. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, 2023 ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಸ್ಪೋರ್ಟ್ಸ್ ವಿಭಾಗದಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹರಿಯಾಣ ಇಸ್ ದ ರೈಟ್ ಆನ್ಸರ್. ನೋಡಿದ್ರ ಕುರಿತು ಡಿಸ್ಕಷನ್ ಮಾಡೋಣ. 2023 ಡಿಸೆಂಬರ್ನಲ್ಲಿ ದೆಹಲಿಯಲ್ಲಿ ನಡೆದ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2023 ಉದ್ಘಾಟನಾ ಆವೃತ್ತಿಯಲ್ಲಿ ಹರಿಯಾಣ 105 ಪದಕಗಳೊಂದಿಗೆ, ಅದರ 105ರಲ್ಲಿ 40 ಚಿನ್ನ, 39 ಬೆಳ್ಳಿ, 26 ಕಂಚು, ಟೋಟಲ್ 105 ಪದಕಗಳನ್ನು ಪಡೆಯುವ ಮುಖಾಂತರ ಅಗ್ರಸ್ಥಾನದಲ್ಲಿದೆ. ಅರ್ಥ ಆಯ್ತಾ? ಡಿಸೆಂಬರ್ನಲ್ಲಿ ದೆಹಲಿಯಲ್ಲಿ ನಡೆದಿತ್ತು ಯಾವುದು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2023. ಇದು ಉದ್ಘಾಟನಾ ಆವೃತ್ತಿಯಾಗಿದೆ, ಫಸ್ಟ್ ಟೈಮ್ ನಡೀತಾ ಇದೆ. ಇದರಲ್ಲಿ 105 ಪದಕಗಳನ್ನು ಗೆಲ್ಲುವ ಮುಖಾಂತರ ಹರಿಯಾಣ ಏನಾಗಿದೆ, ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಉತ್ತರ ಪ್ರದೇಶ 62 ಪದಕಗಳೊಂದಿಗೆ 25 ಚಿನ್ನ, 23 ಬೆಳ್ಳಿ, 14 ಕಂಚು ಪದಕಗಳೊಂದಿಗೆ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಉತ್ತರ ಪ್ರದೇಶ ಸೆಕೆಂಡ್ದಲ್ಲಿದೆ. ತಮಿಳುನಾಡು 42 ಪದಕಗಳನ್ನು ಪಡೆಯುವ ಮುಖಾಂತರ ಎಷ್ಟನೇ ಸ್ಥಾನ, 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಪ್ರಸ್ತುತ ಕೇಂದ್ರ ಸಚಿವ ಯಾರಿದ್ದಾರೆ, ಅನುರಾಗ್ ಸಿಂಗ್ ಠಾಕೂರ್ ಅವರಿದ್ದಾರೆ, ಕೇಂದ್ರ ಸಚಿವರಿದ್ದಾರೆ. ಯಾಕಂದರೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಏನು ಮಾಡುತ್ತೆ, ಈ ಆಟಗಳನ್ನು ಆಯೋಜನೆ ಮಾಡುತ್ತೆ. ಇದರ ರಾಜ್ಯ ಸಚಿವ ಯಾರಿದ್ದಾರೆ, ನಿಶಿತ್ ಪ್ರಮಾಣಿತ್ ಅಂತಕ್ಕಂಥದ್ದು ಇದರ ರಾಜ್ಯ ಸಚಿವೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಪ್ರಸ್ತುತ GST ಮೇಲ್ಮನವಿ ನ್ಯಾಯಮಂಡಳಿಯ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4 ವರ್ಷ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳ ಮುಖಾಂತರ GST ಅಪ್ಲೇಟ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ ನಾವು. GST ಅಪ್ಲೇಟ್ ಟ್ರಿಬ್ಯುನಲ್. ಸೊ GST ಅಪ್ಲೇಟ್ ಟ್ರಿಬ್ಯುನಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, GST ಮೇಲ್ಮನವಿ ನ್ಯಾಯಮಂಡಳಿ ಅಧ್ಯಕ್ಷರು ಮತ್ತು ಸದಸ್ಯರ ವಯೋಮಿತಿಯನ್ನು ಹೆಚ್ಚಿಸುವ ಮಸೂದೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಸೊ ನಾನು ಈ ನ್ಯೂಸ್ ಇದು ನಿಮಗೆ CTA ಎಕ್ಸಾಮಿನೇಷನ್ ಇಂದಾಗಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೋಸ್ಕರ. ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ 2ನೇ ತಿದ್ದುಪಡಿ ಮಸೂದೆ 2003 ಲೋಕಸಭೆಯಲ್ಲಿ ಅಂಗೀಕರಿಸಿದೆ ಅಥವಾ ಅಂಗೀಕಾರಗೊಂಡಿದೆ. ಈಗ ರಾಜ್ಯಸಭೆದ ಅಷ್ಟೇ ಬಾಕಿ ಇದೆ. ಮಸೂದೆ ಪ್ರಕಾರ ಅಧ್ಯಕ್ಷರು ಮತ್ತು GST ಮೇಲ್ಮನವಿ ನ್ಯಾಯಮಂಡಳಿ ಸದಸ್ಯರು 4 ವರ್ಷ ಅಥವಾ ಕ್ರಮವಾಗಿ 70 ವರ್ಷ ಮತ್ತು 67 ವರ್ಷ ವಯಸ್ಸಾಗಿರಬೇಕು.
ಅಧಿಕಾರದಲ್ಲಿರಬಹುದು. ಯಾವುದೇ ಮೊದಲು ಅದು ಅಂದ್ರೆ ಅದರ ಅರ್ಥ ಏನಂದರೆ ಅಧ್ಯಕ್ಷರಿದೆ 4 ವರ್ಷ ಮತ್ತು 70. ಅರ್ಥ ಆಯ್ತಾ? ನ್ಯಾಯಮಂಡಳಿ ಸದಸ್ಯರು 4 ವರ್ಷ ಅಥವಾ ಕ್ರಮವಾಗಿ 70 ವರ್ಷ. ಸದಸ್ಯರಿಗೆ ಎಷ್ಟು 4, 70. ಇನ್ನು ಅದರಲ್ಲಿ ಮತ್ತು 67 ವರ್ಷ ವಯಸ್ಸಾಗಿರೋ ಎಲ್ಲಂದರೆ 67. ಅರ್ಥ ಆಯ್ತಾ? ಇದೊಂದು ಕೊಟ್ಟಿದ್ದಾರೆ. ಮಸೂದೆ ಅಧ್ಯಕ್ಷರ ವಯೋಮಿತಿಯನ್ನು ಈಗಿರುವ 67 ವರ್ಷದಿಂದ 70 ವರ್ಷಕ್ಕೆ, ಸದಸ್ಯರ ವಯೋಮಿತಿಯನ್ನು 65 ವರ್ಷದಿಂದ 67ಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ. ಸ್ವಲ್ಪ ನೋಡ್ರಿ, ಕರೆಕ್ಟಾಗಿ ಕೇಳಿಸಬೇಕು. ಫಸ್ಟ್ ಏನಂದರೆ ಇಲ್ಲಿ ಅಧ್ಯಕ್ಷರದು 67 ಇತ್ತು, ಸ್ವತಂತ್ರದಲ್ಲಿ 4 ಇತ್ತು. 67/4 ವಿಚ್ ಎವರ್ ಈಸ್ ಅರ್ಲಿಯರ್. ಈಗ ಏನು ಮಾಡಿದ್ದಾರೆ ಅಂದರೆ ಇದನ್ನು 74 ಮಾಡಿದ್ದಾರೆ. ಅರ್ಥ ಆಯ್ತಾ? ಇದರಲ್ಲಿ ಯಾವುದು ಮೊದಲು? ಇದು ಅಧ್ಯಕ್ಷರದಾಯಿತು. ಇನ್ನು ಸದಸ್ಯರದು ಮೊದಲು 65 ಇತ್ತು, ಈಗೇನು ಮಾಡಿದ್ದಾರೆ 67 ಮಾಡಿದ್ದಾರೆ. ಅರ್ಥ ಆಯ್ತಾ? 65 ಇದ್ದು 67. ಈ ಮಸೂದೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ, ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಅರ್ಥ ಕನ್ಫ್ಯೂಸ್ ಆಗಬಾರ್ದು, ಗೊತ್ತಿರಬೇಕು. ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದೀವಿ ನಿಮಗೆ. ಎಸ್ ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಈ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆಯಲ್ಲಿ ಭಾರತ ಪಾಲು -16% ಇರುವ ಸಾಧ್ಯತೆ ಇದೆ ಎಂದು ಯಾವ ಸಂಸ್ಥೆ ತಿಳಿಸಿದೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ IMF ಈಸ್ ದ ರೈಟ್ ಆನ್ಸರ್. ಭಾಳ ಇಂಪಾರ್ಟೆಂಟ್ ನೋಡ್ರಿ, ಇದೇ ಥರ ಪ್ರಶ್ನೆನ ಕೇಳ್ಬೋದು ನೋಡಿ. ಜಾಗತಿಕ ಆರ್ಥಿಕ ಪ್ರಗತಿಯಲ್ಲಿ ಭಾರತವನ್ನು ಸ್ಟಾರ್ ಪರ್ಫಾರ್ಮರ್, ಶ್ರೇಷ್ಠ ಸಾಧಕ ಎಂದು ಬಣ್ಣಿಸಿರುವ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಈ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆಯಲ್ಲಿ ಭಾರತ ಪಾಲು -16% ಇರುವ ಸಾಧ್ಯತೆ ಇದೆ ಎಂದು ಏನು ಮಾಡಿದೆ, ಅಭಿಪ್ರಾಯವನ್ನು ಪಟ್ಟಿದೆ. ಅದು IMF. ಯಾವುದೇ ಒಂದು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, IMF ಆಗಿರ್ಬೋದು, GDP ಬಗ್ಗೆ ಏನಾದರೂ ಮುನ್ಸೂಚನೆ ನೀಡಿದರೆ ಅದು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? 16% ಕಾಂಟ್ರಿಬ್ಯೂಷನ್ ಮಾಡುತ್ತೆ ಇಂಡಿಯಾ ಅಂತಕ್ಕಂಥದ್ದು IMFನ ಒಂದು ವರದಿಯಲ್ಲಿ ಮೆಚ್ಚುಗೆಯಾಗಿದೆ. IMF ಬಗ್ಗೆ ಮಾತಾಡ್ತಾ ಬಂದಾಗ IMF ಒಂದು ಲಾಂಗ್ ಫಾರ್ಮ್ ಅಂತ ಹೇಳ್ತೀವಿ ನಾವು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತೀವಿ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಹೇಳ್ತೀವಿ. ಸ್ಥಾಪನೆಯಾಗಿದ್ದು 1945. ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಯಲ್ಲಿದೆ. ಇದರ ವ್ಯವಸ್ಥಾಪಕ ನಿರ್ದೇಶಕರು ಯಾರಾದರೆ ಕ್ರಿಸ್ಟಲಿನಾ ಜಾರ್ಜಿ ಅವರಿದ್ದಾರೆ. ಮೊದಲ ವ್ಯವಸ್ಥಾಪಕ ನಿರ್ದೇಶಕರು ಯಾರಾದರೆ ಗೀತಾ ಗೋಪಿನಾಥನ್ ಅವರಿದ್ದಾರೆ. ಇನ್ನು ಮುಖ್ಯ ಆರ್ಥಿಕ ತಜ್ಞರಾಗಿ ಕೆಲಸವನ್ನು ಯಾರು ಮಾಡ್ತಿದ್ದಾರೆ, ಪಿಯರಿ ಒಲಿಯರ್ ಗೌರಿಂಚಸ್ ಅವರು ಇದರ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ, ಆರ್ಥಿಕ ತಜ್ಞ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಇದರಿಂದ SDR ಬಗ್ಗೆ, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಬಗ್ಗೆ, ಆಮೇಲೆ ಬ್ರಿಟನ್ಸ್ ವುಡ್ ಟ್ವಿನ್ಸ್ ಬಗ್ಗೆ ವಿ ಆಲ್ರೆಡಿ ಡಿಸ್ಕಸ್ಡ್ ಪ್ರೀವಿಯಸ್ ಕ್ಲಾಸಲ್ಲಿ ಸುಮಾರು ಬಾರಿ ಡಿಸ್ಕಷನ್ ಮಾಡಿದ್ದೀವಿ ನೋಡಿ. ನೆಕ್ಸ್ಟ್ ಏನಿದೆ ಒಲ್ಲಾಡಿಸಿದ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಭಾರತಕ್ಕೆ ರಾಜ್ಯ ಪ್ರವಾಸದಲ್ಲಿದ್ದ ಸುಲ್ತಾನ್ ಹೈತಮ್ ಬಿನ್ ತಾರಿಕ್ ಸುಲ್ತಾನ್ ಯಾವ ದೇಶದ ಪ್ರಧಾನಮಂತ್ರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಒಮನ್. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಹೌತಿ ಬಂಡುಕೋರರು ಯಾವ ದೇಶದಿಂದ ಬಂದವರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯೆಮೆನ್. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಎಸ್ಕಿಮೋ ಪ್ರದೇಶವು ಯಾವ 2 ದೇಶಗಳ ನಡುವಿನ ವಿವಾದ ವಿಷಯವಾಗಿದೆ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವೆನಿಜುಲಾ ಮತ್ತು ಗಯಾನಾ. ಮಧ್ಯಮ ತಂತ್ರಜ್ಞಾನ ಬಲೆ ಎಂಬ ಪದವು ಇತ್ತೀಚೆಗೆ ಯಾವ ದೇಶದ ಸಂದರ್ಭದಲ್ಲಿ ಸುದ್ದಿ ಮಾಡುತ್ತಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ ಇಸ್ ದ ರೈಟ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗೆಲುಫು ವಿಶೇಷ ಆಡಳಿತ ಪ್ರದೇಶ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಭೂತಾನ್. ಪ್ರಸ್ತಾವಿಕ ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಯಾವ ದೇಶಗಳ ಮೂಲಕ ಹಾದು ಹೋಗಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಹೋಗುವುದಿಲ್ಲ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉಜ್ಬೇಕಿಸ್ತಾನ್. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಬಾಯ್.